ಅಚ್ಚಮ್ಮ ಅಚ್ಚಮ್ಮ, ಒಂದ್ ನಿಮಿಷ ಬನ್ನಿ. ಎಲ್ಲಿಗೆ? ಅಯ್ಯೋ ಬನ್ನಿ ಅಚ್ಚಮ್ಮ. ಈ ಫೋಟೋ ಒಂದ್ಸಲ ನೋಡಿ. ನೋಡಿ, ಪೂಜೆನೂ ಮಾಡಾಯ್ತು. ಮಾಡಿದ್ರಮ್ಮ. ಈಗ ಈ ಫೋಟೋಗೊಂದು ಕಳೆ ಬಂದಿದೆ. ನೋಡಿ ನೋಡಿ, ಅಪ್ಪವರು ಹೇಗ್ ನಗ್ತಾ ಇದ್ದಾರೆ. ರತ್ನಮ್ಮ, ಫೋಟೋ ಯಾವಾಗ್ಲೂ ಒಂದೇ ತರ ಇರುತ್ತೆ. ನೋಡಿ, ನಮ್ಮ ಮನ್ಸಿನ ಭಾವನೆ ಬದಲಾಗ್ತಿರತ್ತೆ ಅಷ್ಟೇ. ನನ್ ಮನ್ಸ್ಗಂತೂ ಹಾಗೆ ಅನಿಸ್ತಿದೆ ಕಣಮ್ಮ, ಅದಕ್ಕೆ ಹಂಗೆ ಹೇಳಿದೆ. ಅದನ್ನೇ ನಾನು ಹೇಳಿದ್ದು. ಅಯ್ಯೋ ಒಂದ್ ನಿಮಿಷ ಇರಮ್ಮ, ಬಂದೆ. ಮಾವ, ನನ್ನಿಂದ ನನ್ನ ಕುಟುಂಬಕ್ಕೆ ಯಾವುದೇ ರೀತಿಲಿ ತೊಂದರೆ ಆಗದೆ ಸದಾಕಾಲ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ಕೊಡಿ ಮಾವ. ಅವ್ರನ್ನೆಲ್ಲ ನೀನ್ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ಭರವಸೆ ನನಗೆ ಸದಾಕಾಲ ಇರುತ್ತಮ್ಮ. ಅದಿರ್ಲಿ, ನೀನು ನಿನಗೆ ಅಂತ ಏನು ಬಯಸೋದಿಲ್ವಾ? ನನ್ನ ಕುಟುಂಬನೇ ನನ್ನ ಪ್ರಪಂಚ. ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಮಾವ. ನನ್ನ ಜೀವ ಇನ್ನೂ ಇದೆ ಅನ್ನೋದಾದ್ರೆ ಅದಕ್ಕೆ ಮುಖ್ಯವಾದ ಕಾರಣ ನಿಮ್ಮ ಆಶೀರ್ವಾದ ಮತ್ತೆ ನಾನ್ ನಿಮ್ಗೆ ಕೊಟ್ಟಿರೋ ಸತ್ಯ ಮಾವ. ಈ ಶಾಂತಿ ನಿವಾಸನ ಶಾಂತಿ ನಿವಾಸವಾಗಿ ಇಟ್ಕೋಬೇಕು ಅನ್ನೋದು ನಿಮ್ಮ ಆಸೆ ಆಗಿತ್ತು. ಅದನ್ನ ನೆರವೇರಿಸ್ಕೊಡ್ತೀನಿ ಅನ್ನೋದೇ ನಾನ್ ನಿಮ್ಗೆ ಕೊಟ್ಟಿರೋ ಮಾತಾಗಿತ್ತು. ಈ ನಡುವೆ ಈ ಮನೇಲಿ ಏನೇ ನಡೆದ್ರೂ ಶಾಂತಿ ನಿವಾಸ ಅಂದ್ರೆ ಗೋವರ್ಧನ ರಾಯರ ಮಮತೆಯ ಮಹಲ್ ಅನ್ನೋ ಹೆಸರು ಯಾವಾಗ್ಲೂ ಇರಬೇಕು. ಅದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ನಾನು ಮಾಡೇ ಮಾಡ್ತೀನಿ. ನನಗೆ ಶಕ್ತಿ ಕೊಟ್ಟು ನನ್ನ ಜೊತೆ ಇರಿ ಮಾವ. ನೀವು ನನ್ನಲ್ಲಿ ತುಂಬೋ ಶಕ್ತಿಯಿಂದನೇ ನಾನು ಮಂತ್ರನ ಗೆಲ್ಬೇಕು ಮಾವ. ಹೌದು, ಅಂದ್ರೆ ಸಂಕ್ರಾಂತಿಗೆ ರಜೆ ಇದೆ ಅಲ್ವಾ? ಓಕೆ, ಸಂಡೇ ವಾಪಸ್ ಬರ್ಬೋದಾ? ಹಾಗಾದ್ರೆ ಕನ್ಫರ್ಮು. ಹಾ, ನಾನು ನನ್ನ ಹಸ್ಬೆಂಡು ವರ್ಷ 3 ಜನ ಬರ್ತೀವಿ. ಇಲ್ಲ, ಈ ಸಲ ಖಂಡಿತ ಬರ್ತೀವಿ. ನೀವು ಎಲ್ಲಗಮ್ಮ? ಅತ್ತೆ, ಒಂದ್ ನಿಮಿಷ ಫೋನ್ ಮಾಡ್ತೀನಿ. ಏನ್ ಸಾಧನ? ಏನೋ ಸಂಕ್ರಾಂತಿಗೆ ಎಲ್ಲ ಹೊರಗಡೆ ಹೋಗೋ ತರ ಪ್ಲಾನ್ ಮಾಡ್ಕೋತಾ ಇದ್ಯಾ? ಅಯ್ಯತ್ತು, ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಸಾಕು, ಅಡ್ಬಾಯ್ ಹಾಕ್ಬಿಡ್ತಾರೆ. ಅಕ್ಕ, ನಿಮ್ಮನ್ನೇ ಕೇಳ್ತಾ ಇರೋದು ಅತ್ತೆ. ಯಾಕೆ ಸುಮ್ಮನೆ ಇದ್ದೀರಾ? ಮಾತಾಡಿ. ಹಾ ಹೌದು ಅತ್ತೆ, ಈ ಸಲ ಹೇಗಿದ್ರು ಸಂಕ್ರಾಂತಿಗೆ 2 ದಿನ ರಜೆ ಇದೆ ಅಲ್ವಾ? ಅದಕ್ಕೆ ನಾನು ಸಿದ್ದು ವರ್ಷ ಆಫೀಸ್ನವರೆಲ್ಲ ಸೇರ್ಕೊಂಡು ಟ್ರಿಪ್ ಹೋಗೋಣ ಅಂತ ಇದ್ದೀವಿ. ಶಾಂತಿಮಾ ಇದ್ದಾಗ ನಾವೆಲ್ಲ ಒಟ್ಟಿಗೆ ಹೋಗಿದ್ ಬಿಟ್ರೆ ಪಾಪ ವರ್ಷನೂ ಇದುವರೆಗೂ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಯಾಕಂದ್ರೆ ಅವಳು ಬೋರ್ಡಿಂಗ್ ಅಲ್ಲಿ ಇದ್ಲಲ್ವಾ, ಅದಕ್ಕೆ ಎಲ್ರೂ ಸೇರ್ಕೊಂಡು ಹೋಗೋಣ ಅಂತ. ಓ ವಾವ್ ಅಕ್ಕ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತೀರಾ ಅಂದ್ರೆ ಸಖತ್ ಮಜಾ ಇರುತ್ತಲ್ವಾ? ಎಸ್, ಜಾಲಿ ಫನ್. ಅದಕ್ಕೆ ಈ ಸಲ ಮಿಸ್ ಮಾಡ್ಲೇಬಾರ್ದು ಅಂತ ನನ್ ಕಡೆಯಿಂದ ಮೊದ್ಲೇ ಹೂ ಅಂದಿದ್ದೀನಿ. ಹ್ಞೂ ಅಂದ್ಬಿಟ್ರೆ ಹೋಗ್ಬಿಡಕ್ಕಾಗತ್ತಾ? ಅಲ್ಲ ಸಾಧನ, ಮನೆಯವರೆಲ್ಲರೂ ಮನೆ ದೇವ್ರಿಗೆ ಹೋಗ್ತಾ ಇದೀವಿ. ಅಲ್ಲಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡೋರು ಯಾರು? ಪ್ರತಿ ವರ್ಷ ನಾವೆಲ್ಲರೂ ಸರಿ ಹೋಗ್ತೀವಿ ತಾನೆ? ಅದನ್ ಮರ್ತ್ಬಿಟ್ಯಾ ನೀನು? ಅಲ್ಲ ಅತ್ತೆ, ನೀವೇನ್ ನನ್ನ ಪ್ರತಿ ವರ್ಷ ಕರ್ಕೊಂಡು ಹೋಗ್ತಿದ್ರಾ? ನನ್ನ ನೀವ್ ಯಾವಾಗ್ಲೋ ಒಂದ್ಸಲ ಕರ್ಕೊಂಡು ಹೋಗಿದ್ರಿ. ನನಗಿದೆಲ್ಲ ನೆನ್ಪಿರಲ್ಲ. ನೋಡು ಸಾಧನ, ಮನೆ ಸೊಸೆ ಅಂತ ಅವಾಗ ಶಾಂತಿ ಇದ್ಲು. ಅದಕ್ಕೆ ನಾನ್ ನಿನ್ನನ್ನು ಅಷ್ಟು ಕೇಳ್ತಾ ಇರ್ಲಿಲ್ಲ. ಈಗ ಶಾಂತಿ ಇಲ್ಲ. ಈಗ ಶಾಂತಿ ಜಾಗದಲ್ಲಿ ನಿಂತು ಈ ಮನೆ ಹಿರಿ ಸೊಸೆಯಾಗಿ ನೀನೇ ತಾನೇ ನೋಡ್ಕೋಬೇಕು. ಈಗೇನು ನಾನ್ ಟಿಕೆಟ್ ಕ್ಯಾನ್ಸಲ್ ಮಾಡಿ ಮನೆ ದೇವ್ರಿಗೆ ಬಂದು ಪೂಜೆ ಮಾಡ್ಬೇಕಾ? ಅದೆಲ್ಲ ಆಗಲ್ಲ ಅತ್ತೆ. ಈ ಸಲ ನಾನು ಹೋಗ್ಲೇಬೇಕು. ನಾನ್ ವರ್ಷಂಗೆ ಪ್ರಾಮಿಸ್ ಮಾಡಿದ್ದೀನಿ. ಈ ಸಲ ಅವಳಿಗೆ ಹಾಲಿಡೇಸ್ ಬಿಟ್ರೆ ಇನ್ನೊಂದ್ 3-4 ತಿಂಗಳಲ್ಲಿ ಎಕ್ಸಾಮ್ ಬರುತ್ತೆ. ಬ್ಯುಸಿ ಆಗ್ತಾಳ ಅವಳು. ಈಗಾಗ್ಲೇ ಟಿಕೆಟ್ ಬುಕ್ ಮಾಡಿರ್ತಾರೆ. ಬುಕ್ ಮಾಡಿದ್ರೆ ಏನಂತೆ? ಕ್ಯಾನ್ಸಲ್ ಮಾಡ್ಬೋದು. ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ. ಆಗತ್ತೆ. ಈಗ್ಲೇ ಕ್ಯಾನ್ಸಲ್ ಮಾಡಿದ್ರೆ ಸ್ವಲ್ಪ ಅಮೌಂಟು ವಾಪಸ್ ಬರುತ್ತೆ. ನಿನಗ್ ಅದಕ್ಕೂ ಸಮಾಧಾನ ಆಗ್ಲಿಲ್ಲ ಅಂದ್ರೆ ನಾನೇ ಕೊಡ್ತೀನಿ. ಕ್ಯಾನ್ಸಲ್ ಮಾಡು, ನೀನ್ ಬರ್ಬೇಕು ಅಷ್ಟೇ. ಇಲ್ಲ ಅತ್ತೆ, ಆಗಲ್ಲ. ನಾನು ಹೋಗ್ಲೇಬೇಕು. ಅಯ್ಯ ಅಮ್ಮ, ಅವ್ರ ಮಗಳ ಜೊತೆ ಎಲ್ಲೋ ಟ್ರಿಪ್ಗೆ ಹೋಗ್ತೀನಿ ಅಂತವ್ರೆ, ನೀವೇ ನಮ್ಮ ಪದೇ ಪದೇ ಬಾ 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 ಅಂತಿದ್ದೀರಾ? ಅಯ್ಯೋ ರತ್ನ, ನಿನಗ್ ಗೊತ್ತಿಲ್ದೇ ಇರೋದು ಏನಿದೆ?
ಮನೆ ದೇವ್ರಿಗೆ ಹೋಗ್ತಿದೀವಿ ಅಂದ್ಮೇಲೆ ಮನೆ ಹಿರಿ ಸೊಸೆ ತಾನೇ ಪೂಜೆ ಮಾಡ್ಬೇಕು. ಸರಿ ಅವ್ರ ಕೈಲಿ ಮಾಡಿಸಿ. ಏನಂದೆ? ಅದೇ ನಿಮ್ ಕಿರಿ ಸೊಸೆ ಇದಾರಲ್ಲ ಇವ್ರ ಕೈಲಿ ಮಾಡಿಸಿ ಅಂದೆ. ಮಂತ್ರಮ್ಮನೆ ಮಾಡ್ಲಿ ಬಿಡಿ, ಒಂದ್ ಲೆಕ್ಕದಲ್ಲಿ ಈ ಮನೆ ಸೊಸೆನೆ ತಾನೇ. ಹೌದಲ್ಲ ಅತ್ತೆ, ನಿಮ್ ಕಿರಿ ಸೊಸೆನೇ ಇದ್ದಾಳಲ್ಲ. ಸುಮ್ನಿರು ಸಾಧನಾ, ಸುಮ್ನೆ ತಮಾಷೆ ಮಾಡ್ಬೇಡ ನೀನು. ತಮಾಷೆ ಅಲ್ಲ ಅತ್ತೆ, ಈ ಸಲ ಮಂತ್ರನ್ ಕೈಲೇ ಮನೆ ದೇವ್ರಿಗೆಲ್ಲ ಪೂಜೆ ಮಾಡಿಸಿ. ಒಳ್ಳೇದೇ ಅಲ್ವಾ, ತಪ್ಪೇನು? ನಿನ್ನ ಅನುಕೂಲಕ್ಕೆ ಸರಿಯಾಗಿ ಏನಾದ್ರೂ ಒಂದು ಹೇಳ್ಬಿಡ್ತೀಯ ಅಲ್ವಾ? ಅದೇ ನೀನೇನಾದ್ರೂ ಬರಂಗಿದ್ರೆ ಮಂತ್ರನ್ ಕೈಲಿ ಪೂಜೆ ಮಾಡ್ಸಕ್ ಹೇಳ್ತಿದ್ದ, ಒಪ್ಕೋತಿದ್ದ ಹೋಗ್ಲಿ. ಈಗ ನಿನ್ ಕೈಲಿ ಬರಕ್ ಆಗಲ್ಲ ಅಂದಾಗ ಹೀಗೆ ಹೇಳ್ತಿದ್ಯಾ ಅಲ್ವಾ? ಅದ್ ಹೇಗಾಗತ್ತಮ್ಮ? ಹಿರಿ ಸೊಸೆಗಿರೋ ಹಕ್ಕು ಕಿರಿ ಸೊಸೆಗೂ ಇರುತ್ತಲ್ವಾ, ಮಾಡ್ಲಿ ಬಿಡಿ. ಸುಮ್ನಿರಮ್ಮ, ನೀನ್ ಯಾಕೆ ಇವಳಿಗೆ ಸಪೋರ್ಟ್ ಮಾಡ್ತಿದ್ಯಾ? ಮೊದ್ಲೇ ಇವಳಿಗೆ ಒಣ ಜಂಬ ಬೇರೆ. ಈಗೇನು, ಟಿಕೆಟ್ ಕ್ಯಾನ್ಸಲ್ ಮಾಡಿ ನಾನು ಮನೆ ದೇವ್ರಿಗೆ ಬರ್ಬೇಕು ಅಷ್ಟೇ ತಾನೆ? ಹೌದು. ಆಯ್ತು ಬಿಡಿ, ಬರ್ತೀನಿ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಅಂತ ಕೆಲಸ ಮಾತ್ರ ಮಾಡ್ಬೇಡಿ ಅಮ್ಮ. ನೀವೇನಾರ ಹೀಗ್ ಮಾಡ್ಬಿಟ್ರೆ ಮನೆ ದೇವ್ರೆದ್ದು ಕಿಲ 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 ಅಂತ ನಕ್ಬಿಡುತ್ತೆ. ಆಮೇಲೆ ನಮ್ಗೆ ಈ ಕಿರಿ ಸೊಸೆನೇ ಸಾಕು. ನೀವ್ ಆಯಾಗ ಹೋಗ್ಬಿಟ್ ಬನ್ನಿ. ಅಯ್ಯೋ ಕರ್ಮ, ಈ ಮನೇಲಿ ಬರ್ತಾ ಬರ್ತಾ ಅಧಿಕಾರ ಮಾಡೋದನ್ನ ಬಿಟ್ಟು ಎಲ್ರು ನಿರ್ಧಾರ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನನ್ಗೆ. ನನ್ನ ಕರ್ಮ. ಹಲೋ, ಹಾ, ಟಿಕೆಟ್ ಬೇಗ ಕಳಿಸ್ಬಿಡಿ. ಈ ಸಲಿನಾದ್ರೂ ಮನೇಲಿ ಪೂಜೆ ನಾನೇ ಮಾಡ್ತೀನಿ. ಎಲ್ರೂ ಹೊರಟಿದೀವಿ, ನೀನೊಬ್ಳೆ ಮನೇಲಿದ್ದು ಏನ್ ಮಾಡ್ತೀಯ ಸುಕ್ಕು? ಮನೆಯಿಂದ ಹೊರಗಡೆ ಸುತ್ತಾಡ್ಕೊಂಡ್ ಬಂದ್ರೆ ನಿನ್ ಮನ್ಸಿಗೂ ಸ್ವಲ್ಪ ಹಗುರ ಆಗತ್ತಲ್ವಾ? ಮನೆ ದೇವ್ರಿಗೆ ಹೊರಟಿದೀವಿ, ನೀನು ಬಂದ್ರೆ ಚೆನ್ನಾಗಿರುತ್ತಲ್ವಾ, ಒಳ್ಳೇದಾಗತ್ತಲ್ವಾ? ನನಗೆ ಇಷ್ಟ ಇಲ್ಲಮ್ಮ, ಬಿಟ್ಬಿಡು, ಬಲ್ವಂತ ಮಾಡ್ಬೇಡ.